ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಅವರ ಸಹಚರರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತಿನವರೆಗೂ ಇದ್ರು. ಆದ್ರೆ ಯಾವಾಗ ದರ್ಶನ್ ಅವರ ಐಷಾರಾಮಿ ಫೋಟೋ ವೈರಲ್ ಆಯ್ತು, ಕಾಫಿ ಮಗ್ ಜೊತೆಗೆ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಆರಾಮಾಗಿ ನಗುತ್ತಾ ಪಕ್ಕದಲ್ಲಿ ರೌಡಿ ಶೀಟರ್ಗಳನ್ನ ಕೂರಿಸಿಕೊಂಡಿದ್ದಂತ ಒಂದು ಫೋಟೋ ಯಾವತ್ತು ವೈರಲ್ ಆಯಿತು ಅವತ್ತಿನಿಂದಲೂ ಕೂಡ ಜೈಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ, ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. ಫೈನಲಿ ಏನಾಗಿದೆ, ಈಗ ದರ್ಶನ್ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ಆದೇಶ ಹೊರಬಿದ್ದಾಗಿದೆ. ಇದೆಲ್ಲದರ ನಡುವೆ ಇದಕ್ಕೆಲ್ಲ ಕಾರಣ ಏನು? ರೌಡಿ ಶೀಟರ್ಗಳ ಸಂಘ. ರೌಡಿ ಶೀಟರ್ಗಳು ದರ್ಶನ್ ಅವರ ಆತಿಥ್ಯಕ್ಕೆ ನಾ ಮುಂದು ಅಂತ ಬಂದಿರೋದೇ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಜೈಲಿನಲ್ಲಿ ದರ್ಶನ್ ಆತಿಥ್ಯಕ್ಕೆ ಪೈಪೋಟಿಯಿಂದಲೇ ಸಂಕಷ್ಟ ಬಂದಿರು. ಜೈಲಿನಲ್ಲಿ ಆತಿಥ್ಯಕ್ಕಾಗಿ ರೌಡಿಗಳ ಪೈಪೋಟಿಯೇ ದಾಸನಿಗೆ ಮುಳುವಾಗಿಬಿಟ್ಟಿದೆ. ದರ್ಶನ್ ಫ್ರೆಂಡ್ಶಿಪ್ ಗಳಿಸಲು ವಿಶೇಷ ಆತಿಥ್ಯ ನೀಡೋದಕ್ಕೆ ಪೈಪೋಟಿಗೆ ಬಿದ್ದಿದ್ರು ರೌಡಿ ಶೀಟರ್ಗಳು. ಜೈಲಿನಲ್ಲಿ ಎರಡು ರೌಡಿ ಗುಂಪುಗಳ ಮಧ್ಯೆ ಗಲಾಟೆಯಿಂದ ದರ್ಶನ್ ಫೋಟೋ ಲೀಕ್ ಆಗಿದೆ. ರೌಂಡ್ ಟೇಬಲ್ ಪಾರ್ಟಿ ಬಾರಕ್ ಫೋಟೋ ವೈರಲ್ ಆಗಿದೆ ರೌಡಿಗಳಿಂದ. ವಿಲ್ಸನ್ ಗಾರ್ಡನ್ ನಾಗ, ಬೇಕರಿ ರಘು ಬಣಗಳ ಮಧ್ಯೆ ದರ್ಶನ್ ಆತಿಥ್ಯಕ್ಕೆ ಫೈಟ್ ನಡೀತಾ ಇತ್ತು. ಜೈಲಿನಲ್ಲಿ ಮೊದಲು ದರ್ಶನ್ಗೆ ಆತಿಥ್ಯ ನೀಡಿದ್ದೆ ರೌಡಿ ಬೇಕರಿ ರವಿ ಅಂಡ್ ಟೀಮ್. ನಂತರದ ದಿನಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗನಿಗೆ ದರ್ಶನ್ ಕ್ಲೋಸ್ ಆಗ್ತಾರೆ. ಬೇಕರಿ ರಘುವಿನಿಂದ ದರ್ಶನ್ ದೂರ ಆಗಿದ್ದಕ್ಕೆ ಗ್ಯಾಂಗ್ ವಾರ್ ಶುರುವಾಗಿತ್ತು. ನಾಗನ ಜೊತೆಗೆ ದರ್ಶನ್ ರೌಂಡ್ ಟೇಬಲ್ ಪಾರ್ಟಿಗಳಿಂದ ಬೇಕರಿ ರಘುಗೆ ಬಹಳಷ್ಟು ಸಿಟ್ಟು ಬಂದಿತ್ತು. ರೌಡಿಗಳ ಗಲಾಟೆಯಿಂದಲೇ ದರ್ಶನ್ ಫೋಟೋ ಜೈಲಿನಿಂದ ಲೀಕ್ ಆಗಿತ್ತು. ದರ್ಶನ್ ಆತಿಥ್ಯಕ್ಕೆ ರೌಡಿಗಳ ಪೈಪೋಟಿಯೇ ದಾಸರಿಗೆ ಮುಳುವಾಯಿತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜಾತಿಥ್ಯ ಫೋಟೋ ವೈರಲ್ ನಿಂದಲೇ ಈಗ ಬಳ್ಳಾರಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇಷ್ಟು ದಿನಗಳ ಕಾಲ ಆರಾಮಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ರು, ಐಷಾರಾಮಿ ಜೀವನವನ್ನ ಕಳೀತಾ ಇದ್ರು. ಸುಮ್ಮನೆ ಈ ಹೊರಗಡೆ ಏನು ಊಹಾಪೋಹ ಒಂದು ಕಲ್ಪನೆಯ ಮಾತುಗಳು ಶುರುವಾಗಿದ್ವು ಅಂದ್ರೆ, ಯಾಕಪ್ಪ ನಾನು ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿ ದರ್ಶನ್ ಅವರು ಒಳಗಡೆ ಕೊರಗ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಊಟ ಇಲ್ಲ ನಿದ್ದೆ ಇಲ್ಲ, ಪಾಪ ಸೊರಗೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಆ ಒಂದು ಫೋಟೋ ಯಾವತ್ತು ಹೊರಗಡೆ ಬಂತೋ ಅವತ್ತು ಗೊತ್ತಾಯ್ತು ಆ ಮನುಷ್ಯ ಕಲ್ಲು, ಯಾವುದು ಅವ್ರಿಗೆ ಅಂಟಲ್ಲ. ಈ ಪಶ್ಚಾತ್ತಾಪ ಇನ್ನೇನು ಕಣ್ಣೀರು ಸೊರಗೋದು ಏನೂ ಇಲ್ಲ, ಆರಾಮಾಗಿದ್ದಾರೆ ಖುಷಿಯಾಗಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಅದಾದ ನಂತರ ಮತ್ತೊಂದು ವಿಚಾರ, ಈ ಫೋಟೋ ಲೀಕ್ ಮಾಡಿದ್ಯಾರು, ಲೀಕ್ ಆಗಿದ್ದು ಹೇಗೆ ಅನ್ನೋದು ಚರ್ಚೆಗೆ ಬಂತು. ಅದಾದ ನಂತರ ದರ್ಶನ್ ಆತಿಥ್ಯಕ್ಕೆ ದರ್ಶನ್ ಅವರನ್ನ ಪರಿಚಯ ಮಾಡಿಕೊಳ್ಳೋದಕ್ಕೆ ಆ ಜೈಲಿನಲ್ಲಿ ಇಬ್ಬರು ರೌಡಿ ಶೀಟರ್ಗಳು ಕಾದು ಕೂತಿದ್ರು. ಒಬ್ಬ ಬೇಕರಿ ರಘು, ಮತ್ತೊಬ್ಬ ವಿಲ್ಸನ್ ಗಾರ್ಡನ್ ನಾಗ. ಈ ಇಬ್ಬರು ಅಪೋಸಿಟ್ ವೈರಿಗಳಿವರು, ದುಶ್ಮನ್ಗಳು ಇವರಿಬ್ರು. ಹಾಗಾಗಿ ದರ್ಶನ್ ಅವರನ್ನ ನಾನು ಏನು ನಮ್ಮ ಪರವಾಗಿ ಇಟ್ಕೊಳ್ಬೇಕು, ದರ್ಶನ್ ಅವರನ್ನ ನಾನು ಸ್ವಾಗತಿಸಿಕೊಳ್ಬೇಕು, ಅಥವಾ ದರ್ಶನ್ ಅವರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ, ದರ್ಶನ್ ಅವರನ್ನ ನನ್ನ ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವರಿಬ್ಬರ ನಡುವೆ ಕಾದಾಟ ಶುರುವಾಗುತ್ತೆ. ಆಗ ಮೊದಲು ಬೇಕರಿ ರಘು ಜೊತೆ ಚೆನ್ನಾಗಿದ್ದಂತ ದರ್ಶನ್ ತದನಂತರದ ದಿವಸಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಚೆನ್ನಾಗಿರೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಬೇಕರಿ ರಘುಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ, ಸಿಟ್ಟು ಬರುತ್ತೆ. ಹಾಗಾಗಿನೇ ಪ್ಲಾನ್ ಮಾಡಿ ಈ ಒಂದು ಫೋಟೋ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಕುಳ್ಳ ಸೀನಾ ಇವರಿಬ್ಬರ ಜೊತೆಗೆ ಕೂತಿದ್ದಂತ ಒಂದು ಫೋಟೋವನ್ನ
ಈ ಬೇಕರಿ ರಘು ಅಪೋಸಿಟ್ ಗ್ಯಾಂಗ್ ನ ಲೀಡರ್ ರೌಡಿ ಶೀಟರ್ ಬೇಕರಿ ರಘು ವೈರಲ್ ಆಗುವಂತೆ ಮಾಡ್ತಾನೆ. ಅದು ಕೂಡ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ವೇಲುವಿನಿಂದಲೇ. ವೇಲು ಫೋಟೋ ತೆಗೆದು ಅವನ ಹೆಂಡತಿ ಕಳಿಸ್ತಾನೆ, ಅವನ ಹೆಂಡತಿ ಸಿಕ್ಕವರಿಗೆಲ್ಲ ಕಳಿಸಿ ಅದನ್ನ ವೈರಲ್ ಮಾಡ್ತಾಳೆ. ಇಷ್ಟ ಆಗಿದ್ದು ಕತೆ. ಒಟ್ಟಾರೆಯಾಗಿ ಆರಾಮಾಗಿದ್ದಂತ ದರ್ಶನ್, ಜೈಲಿನಲ್ಲಿ ಆರಾಮಾಗಿದ್ದಂತ ದರ್ಶನ್ ಬಳ್ಳಾರಿಗೆ ಅಥವಾ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗೋದಕ್ಕೆ ಕಾರಣ ಈ ರೌಡಿಗಳ ಗಲಾಟೆ.